ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಟಿಮ್ ಡೇವಿಡ್ ಆರ್ಭಟಕ್ಕೆ ಬೆಚ್ಚ ಬಿದ್ದ CSK. ಟಿಮ್ ಡೇವಿಡ್ ಅವರು ಒಂದೇ ಓವರಲ್ಲಿ ಬಾರಿಸಿದರು 30+ ರನ್ಗಳು. ಇನ್ನು ರಾಜಾತ್ ಪಾಟೀದಾರ್ ಮತ್ತು ದೇವದತ್ ಪಡಿಕ್ಕಲ್ ಮತ್ತು ಫಿಲ್ ಸಾಲ್ಟ್ ಅವರ ಆರ್ಭಟಕ್ಕೆ ಧ್ವಂಸವಾದ CSK ಬೌಲರ್ಸ್. ಇನ್ನು CSK ವಿರುದ್ಧದ ಪಂದ್ಯದಲ್ಲಿ ಹಲವಾರು ದಾಖಲೆಗಳನ್ನು ನಿರ್ಮಿಸಿತ್ತು ಅಂತಾನೆ ಹೇಳ್ಬೋದು ಆರ್ ಸಿ ಬಿ ನಿರ್ಮಿಸಿರುವ ಹಲವಾರು ದಾಖಲೆಗಳು ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದರಿಂದ ಈ ವಿಡಿಯೋನ ಕೊನೆವರೆಗೆ ನೋಡಿ. ಹಾಗೆ ನೀವೇನಾದ್ರೂ RCB ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಮರ್ಯಾದೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ನಿಮಗೆ RCBಯಲ್ಲಿ ಯಾವ ಪ್ಲೇಯರ್ ಇಷ್ಟ ಎಂಬುದನ್ನು ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಹೌದು ಸ್ನೇಹಿತರೆ, CSK ವಿರುದ್ಧದ ಮೊದಲ ಪಂದ್ಯದಲ್ಲಿ ಭರ್ಜರಿಯಾಗಿ ಬ್ಯಾಟಿಂಗ್ ಪ್ರದರ್ಶನ ತೋರಿದಂತ RCB ನಿರ್ಮಿಸಿತು ಬಹುದೊಡ್ಡ ದಾಖಲೆ ಅಂತಾನೆ ಹೇಳ್ಬೋದು. ಹಲವಾರು ವಿಶ್ವ ದಾಖಲೆಗಳನ್ನು ನಿರ್ಮಿಸಿದ್ದಾರೆ ಅಂತಾನೆ ಹೇಳ್ಬೋದು. ಈ ಪಂದ್ಯದಲ್ಲಿ ಹಲವಾರು ದಾಖಲೆಗಳು ಏನಪ್ಪಾ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮೊದಲಿಗೆ ಟಾಸ್ ಹೊತ್ತು ಬ್ಯಾಟಿಂಗ್ ಎಂಬುದಂತ RCB ತಂಡವು ನಿಗದಿತ 20 ಓವರ್ನಷ್ಟಕ್ಕೆ 3 ವಿಕೆಟ್ ಕಳೆದುಕೊಂಡು 250 ರನ್ಗಳ ಬಿಗ್ ಟಾರ್ಗೆಟ್ ಎನ್ನೇ ನೀಡಿತ್ತು ಅಂತಾನೆ ಹೇಳ್ಬೋದು. ಇದರಲ್ಲಿ ಬಂದ್ಬಿಟ್ಟು ಫಿಲ್ ಸಾಲ್ಟ್ ಅವರು 46 ರನ್ಗಳನ್ನು ಹೊಡೆಯುತ್ತಾರೆ ಮತ್ತು ವಿರಾಟ್ ಕೊಹ್ಲಿ ಅವರು 28 ರನ್ ಹಾಗೂ ದೇವದತ್ ಪಡಿಕ್ಕಲ್ ಅವರು ಕೇವಲ 29 ಬಾಲ್ಗಳಲ್ಲಿ 5 4 ಹಾಗೂ 2 ಸಿಕ್ಸರ್ ಒಳಗೊಂಡಂತ ಭರ್ಜರಿಯಾಗಿ ಬ್ಯಾಟಿಂಗ್ ಪ್ರದರ್ಶನವನ್ನೇ ತೋರೋದ್ರ ಮೂಲಕ 50 ರನ್ಗಳನ್ನು ಕಲೆ ಹಾಕುತ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ರಾಜಾತ್ ಪಾಟೀದಾರ್ ಅವರು ಕೇವಲ 19 ಬಾಲ್ಗಳಲ್ಲಿ 6 ಸಿಕ್ಸರ್ ಹಾಗೂ 1 ಬೌಂಡರಿ ಒಳಗೊಂಡಂತ 48 ರನ್ಗಳನ್ನು ಕಲೆ ಹಾಕುತ್ತಾರೆ. ಇನ್ನು RCBಯ ದಾಂಡಿಗ ಆಗಿರುವಂತಹ ಟಿಮ್ ಡೇವಿಡ್ ಅವರು ಆರ್ಭಟಕ್ಕೆ ಬೆಚ್ಚಿಬಿದ್ದ CSK. ಹೌದು ಸ್ನೇಹಿತರೆ, ಟಿಮ್ ಡೇವಿಡ್ ಅವರು ಯಾವ ರೀತಿ ಬ್ಯಾಟಿಂಗ್ ಮಾಡಿದ್ದಾರೆ ಎಂಬುದನ್ನು ನೋಡುವುದಾದರೆ ಮೊದಲಿಗೆ 25 ಬಾಲ್ಗಳಲ್ಲಿ 8 ಸಿಕ್ಸರ್ ಹಾಗೂ 1 4 ಹೊಡೆಯುವುದರ ಮೂಲಕ 70 ರನ್ಗಳನ್ನು ಕಲೆ ಹಾಕಿದ್ದಾರೆ ಅಂತ ಹೇಳ್ಬೋದು. 19ನೇ ಓವರ್ನಲ್ಲಿ ಬರೋಬ್ಬರಿ ಖಲೀಲ್ ಅಹ್ಮದ್ ಅವರಿಗೆ 30+ ರನ್ಗಳನ್ನು ಹೊಡೆಯುತ್ತಾರೆ ಅಂತಲೇ ಹೇಳ್ಬೋದು. ಹೌದು ಸ್ನೇಹಿತರೆ, ಅದರಲ್ಲಿ 8 ಸಿಕ್ಸರ್ಗಳಲ್ಲಿ 1 ಸ್ಟೇಡಿಯಂ ಆಚೆನೇ ಹೋಗುತ್ತೆ, ಬಾಲ್ ಕಳೆದೇ ಹೋಗುತ್ತೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಟಿಮ್ ಡೇವಿಡ್ ಅವರು ಎಂತ ಬ್ಯಾಟ್ಸ್ಮನ್ ಎಂಬುದನ್ನು ಮತ್ತೊಮ್ಮೆ ಪ್ರೂವ್ ಆಗಿದೆ ಸ್ನೇಹಿತರೆ. ಇನ್ನು ಈ ಬಿಗ್ ಟಾರ್ಗೆಟ್ ಅನ್ನು ಚೇಸ್ ಮಾಡಲು ಬಂದಂತ CSK ತಂಡವು 19.4 ಓವರ್ಗಳಲ್ಲಿ ತನ್ನ ಎಲ್ಲ 10 ವಿಕೆಟ್ಗಳನ್ನು ಕಳೆದುಕೊಂಡು 207 ರನ್ಗೆ ಆಲ್ಔಟ್ ಆಗೋದ್ರ ಮೂಲಕ 43 ರನ್ಗಳಿಂದ ಹೀನಾಯವಾಗಿ ಸೋತಿತ್ತು ಅಂತಾನೆ ಹೇಳ್ಬೋದು. ಇದರಲ್ಲಿ ಬಂದ್ಬಿಟ್ಟು ಸಂಜು ಸ್ಯಾಮ್ಸನ್ ಅವರು 9 ರನ್, ಋತುರಾಜ್ ಗಾಯಕ್ವಾಡ್ ಅವರು 7 ರನ್ ಹಾಗೂ ಆಯುಷ್ ಮತ್ರೆ ಅವರು 1 ರನ್ ಹಾಗೂ ಸರ್ಫರಾಜ್ ಖಾನ್ ಅವರು ಕೇವಲ 25 ಬಾಲ್ಗಳಲ್ಲಿ 8 ಬೌಂಡರಿ ಹಾಗೂ 2 ಸಿಕ್ಸರ್ ಒಳಗೊಂಡ 50 ರನ್ಗಳನ್ನು ಹೊಡೆಯುತ್ತಾರೆ. ಕಾರ್ತಿಕ್ ಶರ್ಮಾ ಅವರು 6 ರನ್ ಹಾಗೂ ಶಿವಮ್ ದುಬೆ ಅವರು 18 ರನ್, ಪ್ರಶಾಂತ್ ವೀರ್ ಅವರು 43 ರನ್ ಹಾಗೂ ಜಮಿ ಓವರ್ಟನ್ ಅವರು 37 ರನ್, ಅಂಕುಲ್ ಕಾಂಬುಜೋ ಅವರು 19 ರನ್, ನೂರ್ ಅಹ್ಮದ್ 8 ರನ್ ಹಾಗೂ ಮ್ಯಾಥ್ ಹೆನ್ರಿ ಅವರ 2 ರನ್ಗಳ ನೆರವಿನಿಂದ 200+ ರನ್ಗಳಿಗೆ ಆಲ್ಔಟ್ ಆಯ್ತು ಅಂತಾನೆ ಹೇಳ್ಬೋದು CSK. ಇನ್ನು ಬೌಲಿಂಗ್ ಪರ ನೋಡೋದಾದ್ರೆ ಜಾಕಬ್ ಡಬ್ಬಿ ಅವರು 2 ವಿಕೆಟ್, ಭುವನೇಶ್ವರ್ ಕುಮಾರ್ ಅವರು 3 ವಿಕೆಟ್ ಹಾಗೂ ಅಭಿನಂದನ್ ಸಿಂಗ್ ಅವರು, ಗುರುನಾಲ್ ಪಾಂಡ್ಯ ತಲಾ 2 ವಿಕೆಟ್, ಇನ್ನು ಸುರೇಶ್ ಶರ್ಮಾ ಅವರು 1 ವಿಕೆಟ್ ಪಡೆದು ಹೋದ್ರ ಮೂಲಕ CSK ಅನ್ನು 207 ರನ್ಗೆ ಆಲ್ಔಟ್ ಮಾಡಿತ್ತು ಅಂತಾನೆ ಹೇಳ್ಬೋದು ಸ್ನೇಹಿತರೆ. RCB ಯಾವೆಲ್ಲ ದಾಖಲೆಗಳನ್ನು ನಿರ್ಮಿಸಿತ್ತಂದು ನೋಡೋದಾದರೆ CSK ವಿರುದ್ಧ 250+ ರನ್ ಬಾರಿಸಿದ ಮೊದಲ ತಂಡ ಎನಿಸಿಕೊಂಡಿತ್ತು. ಇನ್ನು ಕಳೆದ 2 ಸೀಸನ್ಗಳಿಂದ ಯಾವುದೇ ಪಂದ್ಯವನ್ನು CSK ವಿರುದ್ಧದ ಸೋಲದೆ ಹಾಗೆ ಗೆಲುವಿನ ಟ್ರ್ಯಾಕ್ನಲ್ಲೇ ಮುಂಸಾಗುತ್ತಿರುವ RCBಯು ಹೊಸ ದಾಖಲೆಯನ್ನು ನಿರ್ಮಿಸಿತೆಂದು ತಿಳಿಸುತ್ತೇವೆ. ಮತ್ತು ಇದೇ ಥರ ಕ್ರಿಕೆಟ್ ಕಂಟೆಂಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕೆಳಗಡೆ ಕಾಣುವ ಬೆಲ್ ಐಕನ್ ಆನ್ ಇಟ್ಕೊಳ್ಳಿ. ಮರ್ಯಾದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನಿಮಗೆ RCBಯಲ್ಲಿ ಯಾವ ಪ್ಲೇಯರ್ ಇಷ್ಟ ಎಂಬುದನ್ನು ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ.